ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೀವು ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಾ ಅಂದರೆ RCBಯ ಹೊಸ ಕ್ಯಾಪ್ಟನ್ ಹುಡುಕ್ತಾರಾ ಅಥವಾ ನಮ್ಮ ಹಳೆಯ ಹುಲಿ ಕಿಂಗ್ ಕೊಹ್ಲಿ ಅವರಿಗೆ ಮತ್ತೆ ಕ್ಯಾಪ್ಟನ್ ಮಾಡ್ತಾರಾ ಅಂತ. RCB ಅದೆಂಥ ತಂಡ ಕಟ್ಟಿದೆ ಅಂದರೆ 2025ರಲ್ಲಿ ಪಕ್ಕ ವಿನ್ ಆಗುತ್ತೆ ಮಗ ಇದು. ಅದು ಹೇಗೆ ಅಂತ ಕೇಳ್ಬೋದು ನೀವು. ಆದರೆ ನೋಡಿರ್ಬೋದು ರಜತ್ ಪತಿದಾರ್ ಅವರ ಫಾರ್ಮ SMATಯಲ್ಲಿ ನಡೆದ ಲೀಗ್ನಲ್ಲಿ ಎಷ್ಟು ಸಿಕ್ಸರ್ಗಳನ್ನು ಬಾರಿಸಿದ್ದಾರೆಂದರೆ ಅವರ ಬ್ಯಾಟಿಂಗ್ ಅದ್ಭುತವಾಗಿ ಮೂಡಿ ಬಂದಿದ್ದು. ಹಾಗೂ ನಮ್ಮ RCB ತಂಡ ಖರೀದಿಸಿರುವ ಟಿಮ್ ಡೇವಿಡ್ ಅವರು ಈಗ ಬ್ಯಾಕ್ ಟು ಬ್ಯಾಕ್ ಹಾಫ್ ಸೆಂಚುರಿಗಳನ್ನು ಹೊಡೆಯುತ್ತಾ ಮ್ಯಾಚನ್ನು ಫಿನಿಶ್ ಮಾಡಿಕೊಟ್ಟು ಬರುತ್ತಿದ್ದಾರೆ. ಆದರೆ ನೀವು ಕೇಳ್ಬೋದು ಈಗ ವಿರಾಟ್ ಕೊಹ್ಲಿ ಅವರ ಫಾರ್ಮ್ ಬಗ್ಗೆ. ಆದರೆ ನಿಮಗಿದು ತಿಳಿದಿರಲಿ ಸ್ನೇಹಿತರೆ, BGTಯಲ್ಲಿ ಏನೇ ಕಳಪೆ ಫಾರ್ಮ್ ಇದ್ದರೂ ಸಹ ಅದು ಇಂಡಿಯಾದ ಪಿಚ್ ಥರ ಇರುವುದಿಲ್ಲ ಸ್ನೇಹಿತರೆ. ಇದು ಭಾರತದಲ್ಲಿ ನಡೆಯುವ ಪ್ರಾಕ್ಟೀಸ್ ಪಿಚ್ಗಳೇ ಬೇರೆ, ಆಸ್ಟ್ರೇಲಿಯಾದಲ್ಲಿರುವ ಪಿಚ್ಗಳೇ ಬೇರೆ. ನಾನು ಜಾಸ್ತಿ ಪುರಾಣ ಹೊಡೆಯುತ್ತಾ ಎಲ್ಲನೂ ಹೇಳಕ್ಕೆ ಹೋಗೋದು, ಎಲ್ಲ ನಿಮಗೆ ತಿಳಿದಿರುತ್ತೆ ಸ್ನೇಹಿತರೆ. ನಾನು ಈಗ ವಿಷಯಕ್ಕೆ ಬರ್ತೀನಿ. ನಮ್ಮ RCBಯ ಪ್ಲೇಯಿಂಗ್ 11 ಯಾಕೆ ಇರುತ್ತೆ ಅಂತ. ವಿರಾಟ್ ಕೊಹ್ಲಿ ಫೀಲ್ಡ್ ಸಾಲ್ಟ್ ಓಪನಿಂಗ್ ಮಾಡಿದ್ರೆ ದೇವದತ್ ಪಡಿಕ್ಕಲ್ ನಂಬರ್ 3 ಆಡ್ತಾರೆ. ನಂಬರ್ 4ನಲ್ಲಿ ರಜತ್ ಪತಿದಾರ್ ಆಡಿದರೆ, ನಂಬರ್ 5ನಲ್ಲಿ ಲಿವಿಂಗ್ಸ್ಟನ್, ನಂಬರ್ 6 ಜಿತೇಶ್ ಶರ್ಮಾ, ನಂಬರ್ 7 ಟಿಮ್ ಡೇವಿಡ್, ನಂಬರ್ 8 ಕೃಣಾಲ್ ಪಾಂಡ್ಯ, ನಂಬರ್ 9ನಲ್ಲಿ ನಂಬರ್ 9ನಲ್ಲಿ ಭುವನೇಶ್ವರ್ ಕುಮಾರ್, ನಂಬರ್ 10ನಲ್ಲಿ ಜಾಸ್ ಹೇಜಲ್ವುಡ್ ಹಾಗೂ ನಂಬರ್ 11ನಲ್ಲಿ ರಸಿಕ್ ದಾರ್ ಅಥವಾ ಯಶ್ ದಯಾಳ್ ಅವರನ್ನು ಆಡಿಸುವ ಸಾಧ್ಯತೆ ಇದೆ. ಹಾಗೂ ಇನ್ಫ್ಯಾಕ್ಟ್ ಪ್ಲೇಯರ್ ಆಗಿ ಸುಯಾಶ್ ಶರ್ಮಾ, ಬ್ಯಾಟಿಂಗ್ನಲ್ಲಿ ಬಂದರೆ ಮನೋಜ್ ಭಾಂಡೇಗರ್ ಅವಕಾಶ ಕೊಡುವ ಸಾಧ್ಯತೆ ಇದೆ. 2025ರ ಮೆಗಾ ಆಕ್ಷನ್ಗೂ ಮುನ್ನ RCB ಫ್ಯಾನ್ಸ್ನ ಕನಸೇನಾಗಿತ್ತೆಂದರೆ KL ರಾಹುಲನ್ನು RCB ತಂಡಕ್ಕೆ ಮರಳಿ ಕರೆತಂದು ಅವರನ್ನೇ ಕ್ಯಾಪ್ಟನ್ನಾಗಿ ಮಾಡುತ್ತಾರೆಂದು ಊಹಿಸಿದ್ದರು. ಆದರೆ RCB ಅವರು ಮೆಗಾ ಆಕ್ಷನ್ನಲ್ಲಿ ಯಾವುದೇ ಬಿಗ್ ಅಮೌಂಟನ್ನು ಕೊಟ್ಟು ಯಾವುದೇ ಒಳ್ಳೆಯ ಪ್ಲೇಯರನ್ನು ಕ್ಯಾಪ್ಟನ್ ಆಗುವಂತಹ ಅರ್ಹತೆ ಒಳ್ಳಿರುವ ಪ್ಲೇಯರನ್ನು ಖರೀದಿಸಿಲ್ಲ. ಆದ್ದರಿಂದ ಒಂದು ಕನ್ಫರ್ಮ್ ಆಗೋದೇನಪ್ಪ ಅಂದರೆ ಇಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಕ್ಯಾಪ್ಟನ್ ಮಾಡ್ತಾರೆ ಅಥವಾ ಯಶಸ್ವಿ RCBಯ ಫ್ಯೂಚರ್ ಸ್ಟಾರ್ ರಜತ್ ಪತಿದಾರ್ ಅವರಿಗೆ ಕ್ಯಾಪ್ಟನ್ ಕೊಡುವ ಸಾಧ್ಯತೆ ಇದೆ. ಇಲ್ಲವಾದರೆ ಕೃಣಾಲ್ ಪಾಂಡ್ಯ ಅವರು ಕ್ಯಾಪ್ಟನ್ ಆಗುವ ಅರ್ಹತೆ ಹೊಂದಿದ್ದರೂ ಸಹ ಅವರಿಗೆ ಕ್ಯಾಪ್ಟನ್ ಕೊಡುವುದು ಬಹುತೇಕ ಅನುಮಾನ. ಇದೆಲ್ಲ ಖಚಿತವಾಗಿ ನಮಗೆ ಯಾವಾಗ ತಿಳಿಯುತ್ತದೆ ಎಂದರೆ RCBಯ ಅನ್ಬಾಕ್ಸ್ ಇವೆಂಟ್ನಲ್ಲಿ ರಿವೀಲ್ ಮಾಡ್ತಾರೆ ಗುರು. ಆದರೆ ನಮ್ಮ RCB ತಂಡವು ಈ ಸತಿ ಕಪ್ ಗೆಲ್ಲುತ್ತೆ ಅಂತ ಹೆಂಗೆ ಹೇಳೋದಾದರೆ, RCBಯ ಬಾಲಿಂಗ್ ಲೈನಪ್ ಇರ್ಬೋದು, ಬ್ಯಾಟಿಂಗ್ ಲೈನಪ್ ಇರ್ಬೋದು, ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲ ಸಖತ್ತಾಗಿದೆ ಗುರು. ಮುಂಬೈ ಇಂಡಿಯನ್ಸ್ ಹಾಗೂ RCBಯ ಕಂಪ್ಯಾರಿಸನ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಸ್ನೇಹಿತರೆ. ಹಾಗೂ ಈಗಿನ ವಿಡಿಯೋವನ್ನು ನೋಡುತ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಚಾನಲನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಬೈ ಬೈ.